ಹಾಯ್, KCET ವಿದ್ಯಾರ್ಥಿಗಳಿಗೆ ಗುಡ್ ನ್ಯೂಸ್. ವಿಷಯ ಅಂತ ಹೇಳಿದ್ರೆ, ಈ ಅಪ್ಲಿಕೇಶನ್ ಎಡಿಟಿಂಗ್ಗೆ ಮತ್ತೊಮ್ಮೆ ಅವಕಾಶ ಕೊಡ್ತಾರ ಅಂತ ನೀವು ತುಂಬಾ ವಿದ್ಯಾರ್ಥಿಗಳು ಕೇಳ್ತಾ ಇದ್ರಿ. ಹೌದಾ? ಅಂದ್ರೆ ನಾನೀಗ ಕನ್ನಡ ಮೀಡಿಯಂ ಕೋಟಾ ಕ್ಲೇಮ್ ಮಾಡ್ಬೇಕಿತ್ತು, ಮಾಡಿರ್ಲಿಲ್ಲ. ಅದೇ ರೀತಿ ರೂರಲ್ ಕೋಟಾ ಆಗಿರಬಹುದು, ಹೈದರಾಬಾದ್ ಕರ್ನಾಟಕ ಕೋಟಾ ಆಗಿರಬಹುದು, ಇನ್ಕಮ್ ಮತ್ತು ಕಾಸ್ಟ್ ರಿಲೇಟೆಡ್ ಆಲ್ರೆಡಿ ನಂಬರ್ ಮುಗಿದೋಗ್ಬಿಟ್ಟಿದೆ, ಅದ್ರದ್ದು ವ್ಯಾಲಿಡಿಟಿ ಮುಗಿದಿದೆ, ಹೊಸದಾಗಿ ಮಾಡಿಸೋದಕ್ಕೆ ಕೊಟ್ಟಿದ್ದೀನಿ, ಎಡಿಟಿಂಗ್ ಲಾಸ್ಟ್ ಡೇಟ್ ಮುಗಿದೋಯ್ತು ಅಂತ ತುಂಬಾ ವಿದ್ಯಾರ್ಥಿಗಳು ಬೇಜಾರು ಮಾಡ್ಕೋತಾ ಇದ್ರು. ಸೊ ನಿಮ್ಗೆ ಈಗ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ. ಏನು ಅಂತ ಹೇಳಿದ್ರೆ, ನಿಮ್ಮ KCET ಎಕ್ಸಾಮ್ ಏನಿದೆ, ಆ KCET ಎಕ್ಸಾಮ್ ಆದ ನಂತರ ಎಕ್ಸಾಮ್ ಏನಿದೆ ಅದಾದ ನಂತರ ಒಂದು 5 to 6 days ಟೈಮ್ ಕೊಡ್ತೀವಿ ಎಡಿಟಿಂಗಿಗೆ ಅಂತ ಹೇಳಿದ್ದಾರೆ. ಸೊ KCET ಎಕ್ಸಾಮ್ ಆದ ನಂತರ ಎಡಿಟಿಂಗಿಗೆ ಏನು ಅವಕಾಶ ಕೊಟ್ಟಿರ್ತಾರೆ, ಆವಾಗ ನಿಮಗೆ ಅಪ್ಲೈ ಆಗುವಂತಹ ಯಾವುದೇ ಒಂದು ಪರ್ಟಿಕ್ಯುಲರ್ ರಿಸರ್ವೇಶನ್ ನೀವು ಕ್ಲೇಮ್ ಮಾಡದಿದ್ರೆ ತಪ್ಪದೆ ಕ್ಲೇಮ್ ಮಾಡಿ ಅದಕ್ಕೆ ಡಾಕ್ಯುಮೆಂಟ್ಸ್ ಕೂಡ ಪ್ರೊಡ್ಯೂಸ್ ಮಾಡಬೇಕಾಗತ್ತೆ. ಅದನ್ನು ಕೂಡ ರೆಡಿ ಇಟ್ಕೊಂಡಿದ್ದೀವಿ. ಓಕೆನಾ? ಯಾಕಂತ ಹೇಳಿದ್ರೆ ಈಗ ಕನ್ನಡ ಮೀಡಿಯಂ ಕೋಟಾ ಆಗಿರ್ಬೋದು, ರೂರಲ್ ಕೋಟಾ ಆಗಿರ್ಬೋದು, ಹೈದರಾಬಾದ್ ಕರ್ನಾಟಕ ಕೋಟಾ ಆಗಿರ್ಬೋದು, ಅದು ನಿಮ್ಗೆ ಅಪ್ಲೈ ಆಗ್ತಾ ಇದ್ದು ಅದಕ್ಕೆ ಸಂಬಂಧ ಸರ್ಟಿಫಿಕೇಟ್ ನಿಮ್ಮ ಬಳಿ ಇದ್ರೆ ಆ ಕೋಟಾಗಳನ್ನ ಕ್ಲೇಮ್ ಮಾಡಿದ್ರೆ ನಿಮ್ಮ ರ್ಯಾಂಕ್ ಪ್ರಕಾರ ನೀವು ಟಾಪ್ ಕಾಲೇಜ್ಗಳಲ್ಲಿ, ನಿಮ್ಮ ರ್ಯಾಂಕ್ ಪ್ರಕಾರ ಒಳ್ಳೆ ಕಾಲೇಜ್ಗಳಲ್ಲಿ ಅಡ್ಮಿಷನ್ ಪಡೆದುಕೊಳ್ಳೋದಕ್ಕಾಗುತ್ತೆ. ಅದಕ್ಕೋಸ್ಕರ ನಂತರ ಈ ವರ್ಷ ಕಂಬೈನ್ಡ್ ಕೌನ್ಸಿಲಿಂಗ್ ನಡೆಯುತ್ತೆ. ಅದ್ರ ಬಗ್ಗೆ ಡೀಟೇಲ್ ಆಗಿ ಮುಂದೆ ವಿಡಿಯೋನ ಮಾಡಿರ್ತೀನಿ. ಅಂದ್ರೆ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗಬೇಕಾದ್ರೆ ಟೆನ್ಷನ್ ಓದ್ಕೊಳ್ಳೋ ಅವಶ್ಯಕತೆ ಇಲ್ಲ. ಆಲ್ ದಿ ಬೆಸ್ಟ್. ಇದೇ ಹೇಳೋದಿತ್ತು. ವಿಡಿಯೋನ ಲೈಕ್ ಕೂಡ ಮಾಡಿ, ಫ್ರೆಂಡ್ಸ್ಗೆ ಶೇರ್ ಕೂಡ ಮಾಡಿ. ಜೈ ಹಿಂದ್, ವಂದೇ ಮಾತರಂ.